ನಮ್ಮ ಫಾರ್ಮ್ ಹೆಸರು ಬಂದ್ಬಿಟ್ಟು NSB ಪೌಲ್ಟ್ರಿ ಫಾರ್ಮ್ ಅಂತ. ನಾವೇ ಒಂದ್ ದಿವಸದ ಮರಿ ತಂದು 1 ತಿಂಗಳವರೆಗೂ ಬೆಳೆಸಿ ಆಲ್ ಓವರ್ ಕರ್ನಾಟಕ ಗ್ರಾಹಕರಿಗೆ ನಾವು ಸಪ್ಲೈ ಮಾಡ್ತಾ ಇದೀವಿ ಸರ್. ಈಗ ಜಾಸ್ತಿ ಕರ್ನಾಟಕದಲ್ಲಿ ಮೂವಿಂಗ್ ಇರೋದೇ ಪ್ಯೂರ್ ನಾಟಿ ಮತ್ತು DP ಸರ್. ಇದು ವರ್ಷಕ್ಕೆ 150ರಿಂದ 180 ಮೊಟ್ಟೆ ಕೊಡ್ತೇವೆ ಸರ್. DP ಕ್ರಾಸ್ ಕೋಳಿನ ನಾವು 500 ಕೊಡ್ತೀವಿ ಸರ್. ಜೊತೆಗೆ 5 ಡ್ರಿಂಕರು, 5 ಫೀಲ್ಡರು, 1 ಫೀಡ್ಬ್ಯಾಕ್ ಕೊಡ್ತೀವಿ ಸರ್. ನಾವು 48,000ಕ್ಕೆ ಆಲ್ ಓವರ್ ಕರ್ನಾಟಕ ಸರ್. 52,000ಕ್ಕೆ ಪ್ಯೂರ್ ನಾಟಿ ಕೋಳಿ ಮರಿಗಳು ಸರ್. 500, 5 ಡ್ರಿಂಕರು, 5 ಫೀಡ್ರು, 1 ಫೀಡ್ಬ್ಯಾಕ್ ಕೊಡ್ತೀವಿ ಸರ್. ನಮ್ಮ ಶೆಡ್ಡಿಗೆ ಬಂದು ನೀವು 5 ಕೋಳಿ ಮರಿ ಇಲ್ಲ 10 ಕೋಳಿ ಮರಿ ಒಯ್ಯಿರಿ ಸರ್. ಕೋಳಿ ಕೊಟ್ಟು ಒಂದು ಕಸ್ಟಮರ್ಗೆ 3 ದಿವಸ ಟೈಮ್ ಕೊಡ್ತೀನಿ ಸರ್. 3 ದಿವಸದೊಳಗೆ ನ್ಯಾಚುರಲ್ ಡೆತ್ ಅವ್ರು ಪೂರ್ತಿ ಅಮೌಂಟ್ ಎಷ್ಟು ಕಟ್ಟಿರ್ತಾರಲ್ಲ ಸರ್, ಕೊಟ್ಟಿರ್ತಾರಲ್ಲ ಆ ಪೂರ್ತಿ ಅಮೌಂಟ್ ಅವ್ರಿಗೆ ಕೊಟ್ಟು ಸರ್ ನಾ ಮರಿಗಳನ್ನು ವಾಪಸ್ ತರ್ತೀನಿ ಸರ್. ನೀವು ನಮ್ಮ ಕಡೆಯಿಂದ 1000 ಕೋಳಿ ಪರ್ಚೇಸ್ ಮಾಡಿದರೆ ನಾ ರಿಟರ್ನ್ ಅವನ್ನ ಈಗ DP ತೊಗೊಂಡ್ರೆ 3 ತಿಂಗಳಾದ್ಮೇಲೆ ನಾನೇ ರಿಟರ್ನ್ ತೊಗೊತೀನಿ ಸರ್. ಅವ್ನು ಪ್ಯೂರ್ ನಾಟಿ 1,000 ತೊಗೊಂಡ್ರೆ ಅದು ಸೇಲಿಗೆ ಕಟಿಂಗ್ ಬಂದಾಗ ಅದ್ರ ರೇಟ್ ಕೊಟ್ಟು ನಾ ತೊಗೊಂಡ್ಬರ್ತೀನಿ ಸರ್. ಸರ್ ನನ್ನ ಹೆಸರು ನಾಗರಾಜ್ ಅಂಜಿಗಟ್ಟಿ ಅಂತ. ನಮ್ಮೂರು ತಬಕದನಹಳ್ಳಿ, ತಾಲೂಕು ಕಲಗಡಗಿ, ಜಿಲ್ಲಾ ಧಾರವಾಡ ಸರ್. ಓಕೆ, ಏನು ಮಾಡ್ಕೊಂಡಿರಿ ಸರ್ ನೀವು? ಸರ್ ನಾವು ನಾಟಿ ಕೋಳಿ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ ಸರ್. ನಮ್ಮ ಫಾರ್ಮ್ ಹೆಸರು ಬಂದ್ಬಿಟ್ಟು NSB ಪೌಲ್ಟ್ರಿ ಫಾರ್ಮ್ ಅಂತ. ಓಕೆ, ಎಷ್ಟು ವರ್ಷದಿಂದ ಕೋಳಿ ಸಾಕಾಣಿಕೆ ಮಾಡ್ತೀವಿ ಸರ್? ನಾವು 2.5 ವರ್ಷದಿಂದ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸರ್. ಪ್ಯೂರ್ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತೀವಿ ಸರ್. ನಾವೇ ಹ್ಯಾಚಿಂಗ್ ಮಾಡಿಸಿ ನಾವೇ 1 ದಿವಸದ ಮರಿ ತಂದು 1 ತಿಂಗಳವರೆಗೂ ಬೆಳೆಸಿ ಆಲ್ ಓವರ್ ಕರ್ನಾಟಕ ಗ್ರಾಹಕರಿಗೆ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಸರ್. ಸೊ ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮದು ಕೋಳಿ ಸಾಕಾಣಿಕೆ ಬಿಸ್ನೆಸ್ಸು, ಮತ್ತು ನೀವು ಏನು ಎಜುಕೇಷನ್ ಮಾಡಿರುವಂಥದ್ದು? ಸರ್ ನಮ್ಮ ಎಜುಕೇಷನ್ ಬಂದುಬಿಟ್ಟು ಡಿಗ್ರಿ BCom ಆಗಿದೆ ಸರ್ ನಮ್ಮದು. ನಾವು ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ, ಫೋನಲ್ಲಿ ನೋಡ್ತಾ ನಾಟಿ ಕೋಳಿನ ನಮ್ಮೂರಲ್ಲೂ ಸ್ಟಾರ್ಟ್ ಮಾಡಿದರೆ ಹೇಗಂತ ಮಾಡಿದಾಗ ಇದು ಪ್ಲ್ಯಾನ್ ಬಂದಾಗ ಸರ್ ನಾವು ನಾಟಿ ಕೋಳಿ ತರಿಸ್ಕೊಂಡು ಎಲ್ಲ ಮಾಡಿದ್ವಿ ಸರ್. ಇವಾಗ ನಾವೇ ಮಂತ್ಲಿನೂ ಮತ್ತು 1 ಡೇ ಮರಿನೂ ಆಲ್ ಓವರ್ ಕರ್ನಾಟಕ ಕೊಡಬೇಕಂತ ಪ್ಲ್ಯಾನ್ ಮಾಡಿ ಈಗ 2.5 ವರ್ಷದಿಂದ ನಾವು ಒಂದು ದಿವಸದ ಮರಿ ತಂದು 1 ತಿಂಗಳವರೆಗೂ ಸಾಕಿ ಅದನ್ನು ನಾವು ಗ್ರಾಹಕರಿಗೆ ಆಲ್ ಓವರ್ ಕರ್ನಾಟಕ ಕೊಡ್ತಾ ಇದೀವಿ ಸರ್. ಸೊ ನೀವು ಎಜುಕೇಷನ್ BCom ಮಾಡಿ ಯಾಕೆ ನೀವು ಕೋಳಿ ಸಾಕಾಣಿಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಸರ್ ಯಾಕಂದರೆ ನಾವು ಈಗ ಬೆಂಗಳೂರು ಮತ್ತು ಹುಬ್ಳಿ ಕಡೆ ಎಲ್ಲ ಹೋಗ್ಬಿಟ್ರೆ 15,000 20,000 ಕರಿತಾರೆ ಸರ್. ಈಗ ನಾವು ಹುಟ್ಟೂರಲ್ಲೇ ನಮ್ದು ಏನಾದರೂ ಒಂದು ಸ್ಟ್ಯಾಂಡ್ ಮಾಡ್ಕೊಂಡು ಬಿಸ್ನೆಸ್ ಸ್ಟ್ಯಾಂಡ್ ಮಾಡಿಕೊಂಡು ಹುಟ್ಟೂರಲ್ಲೇ 50,000ರಿಂದ 60,000 ಬರೋ ಥರ ಏನಾದರೂ ಒಂದು ಇನ್ಕಮ್ ಮಾಡ್ಬೇಕಂತ ನಮ್ಮ ತಲೆಯಲ್ಲಿ ಸರ್. ನಾವು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮಾತಾಡುವಾಗ ಸರ್ ಅವಾಗೆ ಯೂಟ್ಯೂಬ್ ಚಾನಲ್ ನೋಡುವಾಗ ನಮಗೆ ನಾಟಿ ಕೋಳಿ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾಯ್ತು ಸರ್. ಸೊ ಇದನ್ನೇ ಊರಲ್ಲಿ ನಮ್ಮದೇ ಜಾಗ ಇದೆಯಲ್ಲ ಅಂಥೇಳಿ ಇದನ್ನು ಸರ್ಚ್ ಮಾಡುವಾಗ ನಾಟಿ ಕೋಳಿ ಬಗ್ಗೆ ಮಾಡಿದಾಗ ನಾಟಿ ಕೋಳಿ ಐಡಿಯಾ ಬಂತು ಸರ್ ನಮಗೆ. ಅವಾಗ ಒಬ್ಬರು ಡೀಲರ್ ತೊಗೊಂಡು ನಾವು ನಾಟಿ ಕೋಳಿ ತರಿಸ್ಕೊಂಡ್ವಿ ಸರ್. ಒಂದು 500 ತರಿಸ್ಕೊಂಡ್ವಿ ಸರ್. ಅದನ್ನು ಯಾವ ಥರ ಬೆಳಿಬೇಕು, ಅದನ್ನು ಯಾವ ಥರ ಅದ್ರ ಮುಂದೆ ಮೇಂಟೆನ್ಸ್ ಹೇಗೆ, ಅದನ್ನು ಮಾರ್ಕೆಟಿಂಗ್ ಯಾವ ಥರ ಅಂತ ನಮ್ಗೆ ಇನ್ನೂ ಕುತೂಹಲ ಜಾಸ್ತಿ ಆಯ್ತು ಸರ್. ಸೊ ಅದನ್ನು ಒಂದೊಂದಾಗಿ ನೋಡ್ಕೊತ ಹೋದಾಗ ಸರ್ ನಾವು ಅಕ್ಕಪಕ್ಕ ಊರಲ್ಲವರೆಲ್ಲ ನಮ್ಗೆ ಕೇಳಾಯ್ತರು ಸರ್, ನೀವು ಎಲ್ಲಿಂದ ತಂದ್ರಿ, ಯಾವ ಥರ ತಂದ್ರಿ ಅಂತ 50-100 ಆರ್ಡರ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಸರ್. ಆಮೇಲೆ ನಾವು ಇದನ್ನು ನಮ್ಮೂರು ನಮ್ಮ ತಾಲೂಕಲ್ಲಿ ಕೊಡೋದು ಬೇಡ, ಆಲ್ ಓವರ್ ಕರ್ನಾಟಕ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ಸರ್ ನಮಗೆ ಒಬ್ಬೊಬ್ಬರೇ ಡೀಲರ್ ಪರಿಚಯ ಆದರು, ಕಸ್ಟಮರ್ ಬರೋ ಅಂತರು. ಆಮೇಲೆ ಸೋಷಿಯಲ್ ಮೀಡಿಯಾ ಪವರ್ ತೋಡಿ ಸರ್ ನಾವು. ಅದಾದಮೇಲೆ ಬೆಂಗಳೂರು, ಮಂಡ್ಯ, ಮೈಸೂರು, ಪಿರಿಯಾಪಟ್ಟಣ, ಈ ಕಡೆ ಬಿಜಾಪುರ, ಕಲಬುರ್ಗಿ, ಬಾಗಲಕೋಟೆ ಆ ಥರದಿಂದ ಆರ್ಡರ್ ಬರೋಣ ಸರ್. ಸೊ ಅದ್ರ ಸಲುವಾಗಿ ನಾವು ಇದನ್ನು ಸಣ್ಣ ಪ್ರಮಾಣದಕ್ಕಿಂತ ದೊಡ್ಡ ಪ್ರಮಾಣಕ್ಕೆ ಹೋಯಿನಂತ ಸೇರಿ ಮಾಡಿ ಈಗ ನಾವು ನಾಟಿ ಕೋಳಿ ಶೆಡ್ ಮಾಡ್ತಾ ಇದ್ದೀವಿ ಸರ್. ನಾಟಿ ಕೋಳಿ ಶೆಡ್ಡಲ್ಲಿ ನಾವು ತಿಂಗಳಿಗೆ ಒಂದು 10,000ರಿಂದ 15,000 ಮರಿ ಕಳಿಸ್ತಾ ಇದ್ದೀವಿ ಸರ್. ಇವಾಗ ತಿಂಗಳ ಕಳಿಸ್ತಾ ಇದ್ದೀವಿ ಸರ್ ಇವಾಗ. ಹಾಂ ಸರ್, ನಮ್ಗೆ ಇದರಲ್ಲೇ ತಿಂಗಳಿಗೆ 50,000ರಿಂದ 60,000 ರೂಪಾಯಿ ಲಾಭ ಬರ್ತಾ ಇದೆ ಸರ್. ಹಾಂ ಸರ್. ಹೇಗೆ ಸರ್? ನಾವು 1 ದಿವಸದ ಮರಿ ತಂದು ಸರ್ ಒಂದು ಬ್ಯಾಚಲ್ಲಿ ನಾವು 3,000ರಿಂದ 4,000 5,000 ಮರಿ ಸರ್ ತರ್ತೀವಿ ಸರ್. ನಾವೆಲ್ಲ ಅದರಲ್ಲಿ ನಮ್ಮ ಖರ್ಚುಗಳನ್ನು ತೆಗೆದು ಮತ್ತು ಗ್ರಾಹಕರಿಗೂ ಕಡಿಮೆ ರೇಟಲ್ಲಿ ಸಿಗೋ ಥರ ಮತ್ತು ನಮ್ಮ ಪ್ರಾಫಿಟ್ ಇಟ್ಕೊಂಡು ನಾವು 5,000ರಿಂದ 6,000 ಮರಿ ಕಳಿಸ್ತೀವಿ ಸರ್ ತಿಂಗಳ. ಯಾವ ತಳಿ ಕೋಳಿ ಮರಿಗಳು ಸರ್? ನಾವು ಮೇನಾಗಿ ಮಾಡೋದು 2 ತಳಿ ಸರ್. ಒಂದು DP ಮಾಡ್ತೀವಿ ಸರ್, ಒಂದು ಪ್ಯೂರ್ ನಾಟಿ ಮಾಡ್ತೀವಿ ಸರ್. ನಾವು ಈಗ ಜಾಸ್ತಿ ಕರ್ನಾಟಕದಲ್ಲಿ ಮೂವಿಂಗ್ ಇರೋದೇ ಪ್ಯೂರ್ ನಾಟಿ ಮತ್ತು DP ಸರ್. DP 3 ತಿಂಗಳು ಬರುತ್ತೆ ಸರ್. 3 ತಿಂಗಳಲ್ಲಿ ದೊಡ್ಡದಾಗುತ್ತೆ. 3 ತಿಂಗಳಿಗೆ ನಿಮಗೆ ಎವರೇಜ್ ಆಗಿ 1.6ಇಂದ 1.5 1.7 ತನಕ ಬರುತ್ತೆ ಸರ್. ಪ್ಯೂರ್ ನಾಟಿ 4ರಿಂದ 4.5 ತಿಂಗಳಿಗೆ 1.2 1.3 ತನಕ ಬರುತ್ತೆ ಸರ್. ನಿಮಗೆ 365 ದಿನಾನು ಮೂವಿಂಗ್ ಇದೆ ಸರ್, DP ಮತ್ತು ಪ್ಯೂರ್ ನಾಟಿ. ಇಲ್ಲಿರೋ ಕೋಳಿಗಳು ಯಾವುದು ಸರ್? ಇವಿರೋದು DP ಸರ್. ಇವಾಗಿರೋದು DP ಕ್ರಾಸ್. DP ಕ್ರಾಸ್ ಮರಿಗಳು ಸರ್ ಇವೆಲ್ಲ. DP ಕ್ರಾಸ್ ಅಂದ್ರೆ ಏನು? ಡುವೆಲ್ ಪರ್ಪಸ್ ಅಂತ ಬರ್ತದೆ ಸರ್. ಡುವೆಲ್ ಪರ್ಪಸ್ ಅಂದರೆ ಮೊಟ್ಟೆಗೆ ಬರುತ್ತೆ ಮತ್ತು ಮಾಂಸಕ್ಕೂ ಬರುತ್ತೆ ಸರ್. ಅದು ಹೆಂಗಂದರೆ ವರ್ಷಕ್ಕೆ DP 3 ತಿಂಗಳು ಬರುತ್ತೆ ಸರ್. ಅದು ಅಲ್ಲಿಂದ ಇದು ವರ್ಷಕ್ಕೆ 150ರಿಂದ 180 ಮೊಟ್ಟೆ ಕೊಡುತ್ತೆ ಸರ್. ಇದು ಬಟ್ ಮರಿ ಮಾಡಲ್ಲ ಸರ್. ಇದು DP ಮಾಂಸಕ್ಕೆ ಯೂಸ್ ಆಗುತ್ತೆ ಸರ್, ಮೊಟ್ಟೆಗೆ ಯೂಸ್ ಆಗುತ್ತೆ ಸರ್. ಮೊಟ್ಟೆ ಸೇಮ್ ಜವಾರಿ ಮೊಟ್ಟೆ ಥರ ಬರುತ್ತೆ ಸರ್. ಇದರದಿಂದ ಮೊಟ್ಟೆಯಿಂದನೂ ಆದಾಯ ಬರುತ್ತೆ ಸರ್ ನಿಮಗೆ, ಮತ್ತು ಮಾಂಸದಿಂದ ಆದಾಯ ಬರುತ್ತೆ. ಇನ್ನೊಂದು ಸರ್, ನಿಮಗೆ ಕೋಳಿ ಶೆಡ್ಡಲ್ಲಿನೇ ಈ ಗೊಬ್ಬರ ಇರುತ್ತಲ್ಲ ಸರ್, ಇದು ಕೋಳಿ ಗೊಬ್ಬರ ಪಿಕ್ಕಿ ಹಾಕಿರೋದೆಲ್ಲ ಇದರಿಂದನೂ ನಿಮಗೆಲ್ಲ ಆದಾಯ ಬರುತ್ತೆ ಸರ್. ಇದನ್ನು ಮಾರಕ್ಕೆ ಕೊಡ್ಬೋದು ರೈತರಿಗೆ. ಇಲ್ಲ ಬೇಡ ನಿಮ್ಮ ಹೊಲ ಗದ್ದೆಗೂ ಗೊಬ್ಬರ ಆಗುತ್ತೆ ಸರ್, ಚೆನ್ನಾಗಿ ಗೊಬ್ಬರ ಬರುತ್ತೆ, ಇಳುವರಿ ಬರುತ್ತೆ ಸರ್ ಇದಕ್ಕೆಲ್ಲ ಬೆಳೆಗಳು.
ಸೊ ಇಲ್ಲಿ ಎಷ್ಟು ಸಾವಿರ ಕೋಳಿ ಮರಿಗಳಿದೆ ಸರ್? ಸರ್ ಇವಾಗ ಇಲ್ಲಿರೋದು 2,000 ಕೋಳಿ ಮರಿ ಸರ್. 2,000 ಇದೆ. ಹಾಂ, ಈ ಟೋಟಲ್ ಶೆಡ್ ಬಂದುಬಿಟ್ಟು 3,000 ಸರ್ ಇದೆ. ಇಲ್ಲಿ 2,000 ಇದೆ ಸರ್. ಇದಾದ್ಮೇಲೆ ನೆಕ್ಸ್ಟ್ ಒಂದು ಬ್ಯಾಚ್ ಮಾಡ್ತೀವಿ ಸರ್ ನಾವು. ಯಾಕಂದರೆ ಮಂತ್ ನಮಗೆ ಅಮೌಂಟ್ ಬರ್ಬೇಕು ಸರ್. ಸೊ ಆ ಥರ ನಾವು ಪ್ಲಾನ್ ಮಾಡಿಕೊಂಡು ಬ್ಯಾಚ್ ವೈಸ್ ನಾವು ಕೋಳಿ ಸಾಕ್ತಾ ಇದ್ದೀವಿ ಸರ್. ಇವಾಗ ಇಲ್ಲಿರೋ ಕೋಳಿಗಳಿಗೆ ಎಷ್ಟು ದಿನ ಆಗಿದೆ ಸರ್? ಇಲ್ಲಿರೋ ಕೋಳಿಗಳಿಗೆ ಎಲ್ಲವಕ್ಕೂ ಒಂದೇ ತಿಂಗಳಾಗಿರೋದು ಸರ್. ಒಂದು ತಿಂಗಳಷ್ಟೇ. ಸೊ ಈಗ ಇಲ್ಲಿರೋ ನೀವು DP ಕ್ರಾಸ್ ಅಂತ ಹೇಳಿದ್ರಿ. ಹಾಂ ಸರ್. ಸೊ ನಾಟಿ ಕೋಳಿಗಳು ಎಲ್ಲಿದೆ? ನಾಟಿ ಕೋಳಿಗಳು ಇನ್ನೊಂದು ಫಾರ್ಮಲ್ಲಿ ಇದೆ ಸರ್. ಇನ್ನೊಂದು ಫಾರ್ಮ್. ಹಾಂ, ಆ ಫಾರ್ಮಿಗೆ ಕರ್ಕೊಂಡು ಹೋಗೋಣ ಸರ್. ಓಕೆ, ಎಷ್ಟು ಕೋಳಿ ಇದೆ ಅಲ್ಲಿ? ಅಲ್ಲಿ ಒಂದು 3,000 ಇದೆ ಸರ್. 3,000 ಇದೆ. ಹಾಂ ಸರ್. ಅವು ಎಷ್ಟು ದಿನದ ಮರಿಗಳಿದೆ? ಅವು ಇವಾಗ 14ರಿಂದ 15 ದಿವಸದ ಮರಿ ಸರ್. 14ರಿಂದ 15 ದಿನ. ಓಕೆ, ಎಲ್ಲ ಹೇಗಿದೆ ಮರಿಗಳು ಸರ್? ಎಲ್ಲ ಚೆನ್ನಾಗಿದೆ ಸರ್. ನಮ್ಮ ಕಡೆ ಮಹಾರಾಷ್ಟ್ರದಿಂದ ಡೀಲರ್ ಇದ್ದಾರೆ ಸರ್. ತುಂಬ ಒಳ್ಳೆ ಡೀಲರ್ ಇದ್ದಾರೆ ಸರ್ ಅವರು. ನಾವು ಎಷ್ಟು ಕೇಳಿದ್ರು ಮರಿ ತಂದು ಕೊಡ್ತಾರೆ ಸರ್ ಅವರು. ಆ ಥರ ಡೀಲರ್ ಇದ್ದಾರೆ ಸರ್ ಅವರು. ನಮ್ಮದೇ ಓನ್ ಗಾಡಿ ಇದೆ ಸರ್. ಆ ಗಾಡಿ ತೊಗೊಂಡು ಹೋಗಿ ನಾವು ತೊಗೊಂಬರ್ತೀವಿ ಸರ್ ಮಹಾರಾಷ್ಟ್ರಕ್ಕೆ ಹೋಗಿ. ಸಮ್ ಟೈಮ್ ಏನಾಗುತ್ತೆ, ಆರ್ಡರ್ ಕಮ್ಮಿ ಇದ್ದಾಗ ನಮಗೂ ಮಹಾರಾಷ್ಟ್ರಕ್ಕೆ ಹೋಗೋಕ್ಕಾಗಲ್ಲ. ಸೊ ಅವರು ಟ್ರೈನಿಗೆ ಕಳಿಸ್ತಾರೆ ಸರ್. ನಾವು ಟ್ರೈನಿಂದ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಈಗ ನಾವು ಫಾರ್ಮಿಗೆ ತೊಗೊಂಬರ್ತೀವಿ ಸರ್ ನಾವು. ಈಗ ನಮಗೆ 1 ಡೇ ಮತ್ತು 1 ವೀಕ್ ಮರಿಗಳು ಬೇಕು ಅಂತಂದರೆ ಸರ್ ನಾವು ಕೊಡ್ತೀವಿ. 1 ದಿವಸ ಮರಿ ಕೊಡ್ತೀವಿ, 1 ವೀಕ್ ಮರಿ ಕೊಡ್ತೀವಿ, 15 ದಿವಸ ಮರಿ ಕೊಡ್ತೀವಿ ಸರ್. ಬಟ್ ಎಕ್ಸ್ಪೀರಿಯನ್ಸ್ ಇರ್ಬೇಕು ಸರ್. ಈಗ ಸ್ಟಾರ್ಟಿಂಗಲ್ಲಿ ನಾವು ಸಾಕ್ತೀವಿ ಅಂತ ಬಂದ್ಬಿಟ್ಟು ಈಗ 1 ದಿವಸ ಮರಿ ತೊಗೊಂಡು ಅದು ಮೇಂಟೆನೆನ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಸರ್ ಸುಮ್ಮನೆ ಲಾಸ್ ಆಗಬಾರ್ದಲ್ಲ. ಸೊ ಅವ್ರನ್ನ ಕೇಳ್ತೀವಿ ನಾವು, ಇಲ್ಲ ನಮ್ಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂದಮೇಲೆ ನಾವು 1 ದಿವಸದ ಮರಿ ಕೊಡ್ತೀವಿ ಸರ್ ನಾವು ಅವರಿಗೆ. ಹಾಂ, ಇಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಇದೇ ಫಸ್ಟ್ ಟೈಮ್ ಅಂದರೆ 1 ತಿಂಗಳು ಮರಿ ತಗೋರಿ. ನಾವು ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಸರ್. ಯಾವ ಥರ ಬೆಳೆಸಬೇಕು, ಯಾವ ಥರ ಮೆಡಿಸಿನ್ ಹಾಕಬೇಕು, ಯಾವ ಥರ ಮಾಡ್ಬೇಕಂತೆಲ್ಲ ಹೇಳ್ಕೊಡ್ತೀವಿ. ನೀವು ಅನುಭವ ಇದ್ದವರಾದರೂ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆಗಬಾರ್ದಂತ ನಾವೇ ಯಾವ ಥರ ವ್ಯಾಕ್ಸಿನೇಷನ್ ಮಾಡಬೇಕು, ಯಾವ ಥರ ಬ್ರೂಡಿಂಗ್ ಮಾಡಬೇಕು, ಟೆಂಪ್ರೇಚರ್ ಯಾವ ಥರ ಇರಬೇಕು, ಅದನ್ನೆಲ್ಲ ನಾವೇ ಹೇಳ್ಕೊಡ್ತೀವಿ ಸರ್. ಈಗ ಆಲ್ ಓವರ್ ಕರ್ನಾಟಕ ನೀವು ಸಪ್ಲೈ ಕೊಡ್ತೀರಾ ಅಂತಂದರೆ ಆರ್ಡ್ರ್ ಸಿಕ್ಕಿದ್ರೆ ನೀವು ಹೇಗೆ ಕಳಿಸ್ಕೊಡ್ತೀರಾ ನೀವು ಬೇರೆ ಬೇರೆ? ಸರ್ ಆರ್ಡರ್ ಬಂದ ತಕ್ಷಣ ನಾವು ಡಿಲೇ ಮಾಡೋಕ್ಕೆ ಹೋಗಲ್ಲ ಸರ್. ಯಾಕಂದರೆ ಕಸ್ಟಮರ್ಗೆ ನಾವು ಡಿಲೇ ಮಾಡೋ ಅಂದರೆ ಬೇಜಾರಾಗಿ ಅವ್ರು ಬೇರೆ ಕಡೆ ತೊಗೊತಾರೆ ಸರ್. ನಮಗೇನು ಮೊದಲು ನಾವು ಕೇಳ್ತೀವಿ ಸರ್, ಕೋಳಿ ಬಗ್ಗೆ ನಿಮ್ಗೇನು ಅನುಭವ ಇದೆಯಾ, ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತೀವಿ ಸರ್. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀವಿ ಸರ್ ನಾವು. ಕೋಳಿ ಯಾವ ಥರ ಸಾಕಬೇಕು ಹೊಸಬರಿಗೆಲ್ಲ ನಾವು ಹೊಸಬರಿಗೆ ಸರ್. ಎಕ್ಸ್ಪೀರಿಯನ್ಸ್ ಇದ್ದಾರಾದರೆ ಅವ್ರಿಗೆ ಕೋಳಿ ಯಾವ ಥರ ಸಾಕಬೇಕು ಎಲ್ಲ ಗೊತ್ತಿರುತ್ತೆ ಸರ್. ಅವ್ರು ನಾವೇನಿಲ್ಲ ಇಂಥ ಡೇಟ್ಗೆ ಕೋಳಿ ಬರ್ತದೆ ಅಂತೇಳಿ ಕೊಟ್ಬಿಡ್ತೀವಿ ಸರ್. ಈಗ ಹೊಸಬ್ರು ಎಲ್ಲ ಕಾಲ್ ಮಾಡ್ತಾರೆ ಸರ್. ಈಗ ಯೂಟ್ಯೂಬ್ ಚಾನಲ್ ನೋಡಿ ಮತ್ತು ಫೇಸ್ಬುಕ್ ಆ್ಯಡ್ಸ್ ನೋಡಿ ಎಲ್ಲ ಕಾಲ್ ಮಾಡ್ತಾಗೆ ಅವ್ರಿಗೆ ಒಂದು ಕುತೂಹಲ ಇರುತ್ತೆ ಸರ್ ಯಾವ ಥರ ಸಾಕ್ಬೇಕಂತ. ಅವ್ರಿಗೆ ನಾವು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟು ಅವ್ರ ಜೊತೆ ನಾವು ಚಲೋತ್ನಾಗೆ ರೆಸ್ಪಾನ್ಸ್ ಮಾಡಿದ್ರೆ ಸರ್ ಅವ್ರಿಗೂ ನಮಗೆ ನಮ್ಮ ಮೇಲೆ ಖುಷಿ ಬಂದು ನೆಕ್ಸ್ಟ್ ಅವ್ರು ಕೋಳಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ನಾವು ಅಂತರ್ಗೆ ಏನು ಮಾಡ್ತೀವಿ ಸರ್, ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀವಿ ಸರ್ ನಾವು. ಕೋಳಿ ಯಾವ ಥರ ಸಾಕಬೇಕು, ಯಾವ ಟೆಂಪ್ರೇಚರಲ್ಲಿ ಇಡಬೇಕು, ಕೋಳಿ ಯಾವ ಥರ ಆಗಿದ್ರೆ ಯಾವ ಥರ ಮೆಡಿಸಿನ್ ಕೊಡಬೇಕು, ಅದನ್ನೆಲ್ಲ ಎಲ್ಲಿ ಮಾರ್ಕೆಟಿಂಗ್ ಮಾಡಬೇಕು, ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು ಅಂಥೇಳಿ ನಾವು ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಟು ಅವ್ರಿಗೆ ಆಮೇಲೆ ಕೋಳಿ ಕಳಿಸ್ತೀವಿ ಸರ್ ನಾವು. 48,000ಕ್ಕೆ ಸರ್ DP ಕ್ರಾಸ್ ಕೋಳಿನ ನಾವು 500 ಕೊಡ್ತೀವಿ ಸರ್. ಜೊತೆಗೆ 5 ಡ್ರಿಂಕರು, 5 ಫೀಲ್ಡರು, 1 ಫೀಡ್ಬ್ಯಾಕ್ ಕೊಡ್ತೀವಿ ಸರ್ ನಾವು. 48,000ಕ್ಕೆ ಆಲ್ ಓವರ್ ಕರ್ನಾಟಕ ಸರ್. ನೆಕ್ಸ್ಟು 52,000ಕ್ಕೆ ಪ್ಯೂರ್ ನಾಟಿ ಕೋಳಿ ಮರಿಗಳು ಸರ್. 500, 5 ಡ್ರಿಂಕರು, 5 ಫೀಡ್ರು, 1 ಫೀಡ್ಬ್ಯಾಕ್ ಕೊಡ್ತೀವಿ ಸರ್. ಅಲ್ಲಿ ನನಗೆ ಸ್ಟಾರ್ಟಿಂಗ್ ಒಂದು 100, 200 ಈ ಥರ ಕೋಳಿ ಸಾಕ್ತೀನಿ ಅವ್ರಿಗೆ ಸರ್. ನಮ್ಮ ಕಡೆ ಇನ್ನೊಂದು ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಲ್ಲ ಸರ್. ಈಗ ಡೀಸೆಲ್ ಖರ್ಚು ಮತ್ತು ಲೇಬರ್ ಪೇಮೆಂಟ್ ಎಲ್ಲ ಜಾಸ್ತಿ ಆಗಿದೆ ಸರ್. ಸೊ ಅದ್ರ ಸಲುವಾಗಿ ನಮ್ಮ ಮಿನಿಮಮ್ ಆರ್ಡ್ರ್ 300 ಸರ್. 300 ಮಾಡ್ಕೊಳ್ಳಿ. ನಿಮಗೆ 100, 200 ಬೇಕಂದರೆ ನಮ್ಮ ಫಾರ್ಮಲ್ಲಿಗೆ ಬನ್ನಿ ಸರ್. ನಮ್ಮ ಫಾರ್ಮಲ್ಲಿ ಕೊಡ್ತೀವಿ ಸರ್ ನಾವು. ಯಾಕಂದರೆ 200, 700ಕ್ಕೆಲ್ಲ ಹೋಗೋಷ್ಟು ಡೀಸೆಲ್ ಮತ್ತು ಲೇಬರ್ ಚಾರ್ಜ್ ಎಲ್ಲ ಜಾಸ್ತಿ ಆಗುತ್ತೆ ಸರ್. ಮೈ ಮೇಲೆ ಬರುತ್ತೆ ಸರ್ ಅದು. ಈಗ ಅಕ್ಕಪಕ್ಕದ ಊರಿನವ್ರು ಬಂದು ನನಗೆ 50 ಕೋಳಿ ಬೇಕು, 20 ಕೋಳಿ ಬೇಕು ಅಂದ್ರೆ ಕೊಡ್ತೀರಾ? ಹಾಂ, ಕೊಡ್ತೀವಿ ಸರ್. ನಮ್ಮ ಶೆಡ್ಡಿಗೆ ಬಂದು ನೀವು 5 ಕೋಳಿ ಮರಿ ಇಲ್ಲ 10 ಕೋಳಿ ಮರಿ ಒಯ್ಯಿರಿ ಸರ್, ನಡೀತೈತಿ, ಪರವಾಗಿಲ್ಲ, ನಮಗೇನಿಲ್ಲ. ನೀವು ಬೇರೆ ಊರಿಂದ ಬೇರೆ ಡಿಸ್ಟಿಕ್ಕಿಂದ ಕಾಲ್ ಮಾಡಿ 5-10 ಮರಿ, 30 ಮರಿ, 50 ಮರಿ ಅಂದರೆ ಕೊಡೋಕ್ಕಾಗಲ್ಲ ಸರ್. ಹಾಂ, ಯಾಕಂದರೆ ಬಂದು ಶೆಡ್ಡಿಗೆ ಬಂದ್ಬೇಕಾದ್ರೆ ತೊಗೊಂಡೋಗ್ಲಿ ಸರ್. ಸರ್ ನನ್ನ ಕಡೆಯಿಂದ ಮರಿ ತೊಗೊಂಡ್ರೆ ಸರ್ ನನ್ನ ಕೋಳಿ ಕೊಟ್ಟು ಒಂದು ಕಸ್ಟಮರ್ಗೆ 3 ದಿವಸ ಟೈಮ್ ಕೊಡ್ತೀನಿ ಸರ್. 3 ದಿವಸದೊಳಗೆ ನ್ಯಾಚುರಲ್ ಡೆತ್ 1, 2, 3, 4 ಪರವಾಗಿಲ್ಲ ಸರ್. ಒಮ್ಮಿಗೆ 10, 15, 20 ಮರಿಗಳು ಏನಾರು ಸಹಾಯ ಅಂತಾರೆ ಸರ್. ಅವರು ಪೂರ್ತಿ ಅಮೌಂಟ್ ಎಷ್ಟು ಕಟ್ಟಿರ್ತಾರಲ್ಲ ಸರ್, ಕೊಟ್ಟಿರ್ತಾರಲ್ಲ ಆ ಪೂರ್ತಿ ಅಮೌಂಟ್ ಅವ್ರಿಗೆ ಕೊಟ್ಟು ಸರ್ ನಾ ಮರಿಗಳನ್ನು ವಾಪಸ್ ತರ್ತೀನಿ ಸರ್. ಮತ್ತು ಇನ್ನೊಂದು ಸರ್, ನಮ್ಮ ಕಡೆ 1000 ತೊಗೊಂಡ್ರೆ ನಮ್ಮ ಕಡೆ ಬೈಬ್ಯಾಕ್ ಆಪ್ಷನ್ ಇದೆ ಸರ್. ನೀವು ನಮ್ಮ ಕಡೆಯಿಂದ 1000 ಕೋಳಿ ಪರ್ಚೇಸ್ ಮಾಡಿದರೆ ನಾ ರಿಟರ್ನ್ ಅವನ್ನ ಈಗ DP ತೊಗೊಂಡ್ರೆ 3 ತಿಂಗಳಾದ್ಮೇಲೆ ನಾನೇ ರಿಟರ್ನ್ ತೊಗೊತೀನಿ ಸರ್ ಅವನ್ನ. ಮತ್ತು ಪ್ಯೂರ್ ನಾಟಿ 1000 ತೊಗೊಂಡ್ರೆ ಅದು ಸೇಲಿಗೆ ಕಟಿಂಗ್ ಬಂದಾಗ ಅದ್ರ ರೇಟ್ ಕೊಟ್ಟು ನಾನು ತೊಗೊಂಡ್ಬರ್ತೀನಿ ಸರ್. ರಿಟರ್ನ್ ತಗೊಂಬಂದಿರೋ ಒಂದು ಏನಾರು ಇದೆಯಾ? ಇಲ್ಲ ಸರ್, ಚಾನ್ಸ್ ಇಲ್ಲ. ನಾವು 2 ವರ್ಷದಲ್ಲಿ ದಂಧೆ ಮಾಡೋದು ಅನ್ಸುಟ್ಟು 1 ಟೈಮು ಆ ಥರ ಆಗಿಲ್ಲ ಸರ್. ಆಗಿಲ್ಲ, ಇಲ್ಲ ಸರ್. ಬಟ್ ನೀವು ಹೇಳ್ತೀರಾ ಆ ಥರ? ಹೇಳ್ತೀವಿ ಸರ್. ಒಂದೊಂದು ಟೈಮ್ ಆಗುತ್ತೆ ಸರ್, ಸಮ್ ಟೈಮ್ ಆಗಿರುತ್ತೆ. ಅದನ್ನು ನಾವು
ಕಸ್ಟಮರ್ ಡಿಪೆಂಡ್ ಮೇಲೆ ನಾವು ಮಾಡ್ತೀವಿ ಸರ್. ಅದನ್ನು ಮೆಡಿಸಿನ್ ಕೊಟ್ಟು ಆರಾಮ ಮಾಡಿ ತೊಗೊಂಬಂದಿದ್ದೇವೆ ಸರ್ ನಾವು ಎಷ್ಟೋ ಸಲ. ಆದರೆ ರಿಟರ್ನ್ ಒಮ್ಮೆ ಬೈಬ್ಯಾಕ್ ಮಾಡಿಲ್ಲ ಸರ್. ಆ ಥರ ಮರಿ ಜಾಸ್ತಿ ಸಹಾಯ ಅಂತಾವು, ರೋಗದ ಮರಿ ಕೊಟ್ಟಿದ್ದೀರಾ ಅಂತ ನಾವು ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ಸರ್ ನಮ್ಮ ಕಡೆ. ಎಲ್ಲೆಲ್ಲಿ ಸಪ್ಲೈ ಮಾಡಿದ್ದೀರಾ ನೀವು ಮರಿಗಳನ್ನ? ಸರ್ ನಾವು ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡಿದ್ದೀವಿ ಸರ್. ಓಕೆ, ಯಾವ ಭಾಗಕ್ಕೆ ಜಾಸ್ತಿ ಕಳಿಸ್ಕೊಟ್ಟಿದ್ದೀರಾ? ನಾವು ಈ ಕಡೆ ಹಾಸನ ಸೈಡು, ಪಿರಿಯಾಪಟ್ಟಣ, ಹಾಸನ, ಬೆಂಗಳೂರು ಆ ಕಡೆ ಭಾಗಕ್ಕೆ ಜಾಸ್ತಿ ಕಳಿಸ್ಕೊಟ್ಟಿದ್ದೀವಿ ಸರ್ ನಾವು.